ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೆನ್ನಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೆನ್ನಗರ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ನಾಗೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಭಕ್ತರ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಇನ್ನು ಶ್ರೀ ನಾಗೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಅಂಗವಾಗಿ ವೀರಗಾಸೆ, ಬೊಂಬೆ ಕುಣಿತ, ತಮಟೆ ವಾದ್ಯ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಇನ್ನು ವಿಶೇಷವಾಗಿ ಗ್ರಾಮಸ್ಥರು ಎಲ್ಲರೂ ಒಟ್ಟಿಗೆ ಕೈಯಿಂದ ರಥವನ್ನು ಎಳೆದ ದೃಶ್ಯ ಕಂಡುಬಂತು. ಹಾಗೆಯೇ ದಾರಿಯುದ್ದಕ್ಕೂ ಅರವಂಟಿಕೆ ಮತ್ತು ಅನ್ನದಾಸೋಹ ಕುಟೀರಗಳನ್ನು ಆಯೋಜಿಸಲಾಗಿತ್ತು ಮತ್ತು ದೇವಾಲಯಕ್ಕೆ ಹಾಗೂ ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು, ಗಣ್ಯರು ಹಾಗೂ ಗ್ರಾಮಸ್ಥರು, ಭಕ್ತರು ಭಾಗವಹಿಸಿದರು.
ಯನ್ನಾಗರ ನಾವು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ರಮೇಶ್ ಅಂತ. ಈ ಯನ್ನಾಗರದಲ್ಲಿ ಇಂದು ನಾಗೇಶ್ವರ ಸ್ವಾಮಿ ಬ್ರಹ್ಮ ರಥೋತ್ಸವ ನಡೀತಾ ಇದೆ. ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಇಲ್ಲಿ ಯನ್ನಾಗರದಲ್ಲಿ ಊರಬ್ಬ ಮಾಡ್ತೀವಿ ನಾವು. ಮೂರು ದಿವಸಗಳ ಹಬ್ಬ ಇದು. ಗುರುವಾರ ದಿನ ಹಸಿ ಕರ್ಗ ಮತ್ತು ಬೆಲ್ಲದಾರ್ತಿಗಳು ಆಂಜನೇಯ ಸ್ವಾಮಿಗೆ, ನಾಗೇಶ್ವರನಿಗೆ, ಬಸವೇಶ್ವರನಿಗೆ, ಸುಂಬಲಿಂಗೇಶ್ವರನಿಗೆ ಬೆಲ್ಲದಾರ್ತಿಗಳು ಆಗುತ್ತೆ. ಶುಕ್ರವಾರ ಯಲ್ಲಮ್ಮ ದೇವರ ಜಗದ ಮೆರವಣಿಗೆ ಉತ್ಸವ, ಅದು ಬಹಳ ವಿಜೃಂಭಣೆಯಿಂದ ಇರ್ತದೆ. ಊರಿಂದ ಯಲ್ಲಮ್ಮನ ದೇವಸ್ಥಾನ ಗಂಟ ರಾಜಬೀದಿಗಳಲ್ಲಿ ಯಲ್ಲಮ್ಮ ದೇವರು ಜಗದ ಪಲ್ಲಕ್ಕಿ ಹಿಂದೆ ಸುಮಂಗಲಿಯರು ಆರತಿಗಳು ಸಮೇತ ಮೆರವಣಿಗೆ ಬಹಳ ವಿಜೃಂಭಣೆಯಿಂದ ಇಲ್ಲಿಂದ ಹೋಗಿ ಯಲ್ಲಮ್ಮ ದೇವಸ್ಥಾನ ಅಗ್ಗಿನಕುಂಡ ಮಾಡಿರ್ತಾರೆ. ಅಗ್ಗಿನಕುಂಡದ ಮುಖಾಂತರ ಹೋಗಿ ಯಲ್ಲಮ್ಮ ದೇವಿನ ತಲುಪುವಂಥ ಸನ್ನಿವೇಶ ಅದು ಬಹಳ ಇದಾಗಿರ್ತೈತೆ. ಇಲ್ಲಿ ನಮ್ಮೂರಲ್ಲಿ ಈ ಥರ ಕಾರ್ಯಕ್ರಮಗಳು ಎಲ್ಲಿ ನಡೆಯಲ್ಲ ಅಂತ ವಿಶೇಷವಾಗಿ ನಡೆಯುತ್ತೆ. ನೋಡಬೇಕು, ನೀವು ಬಂದು. ನೆನ್ನೆ ಆಯಿತು ಶುಕ್ರವಾರ, ಇಂದು ಶನಿವಾರ ನಾಗೇಶ್ವರ ಸ್ವಾಮಿ ಬ್ರಹ್ಮ ರಥೋತ್ಸವ ಬಹಳ ವಿಜೃಂಭಣೆಯಿಂದ ಭಾರಿ ಜನಸಂಖ್ಯೆ ಸೇರಿ ರಥೋತ್ಸವ ನಡೀತಾ ಇದೆ. ರಥೋತ್ಸವ ನಡ್ಕೊಂಡು ಬರ್ತಾ ಇದೆ. ಇಂದು ಸಂಜೆ ರಾತ್ರಿ 2 ಗಂಟೆಗೆ ಕರಗ ಮಹೋತ್ಸವ, ಧರ್ಮರಾಯ ಸ್ವಾಮಿ ಕುಲಬಾಂಧವರು ಸೇರಿ ಧರ್ಮರಾಯ ಸ್ವಾಮಿ ಕರಗ ಮಹೋತ್ಸವ ನಡೆಸ್ತಾರೆ. ಇಲ್ಲಿ ಪಲ್ಲಕ್ಕಿ ಉತ್ಸವಗಳು ಎಲ್ಲ ಬಹಳ ವಿಜೃಂಭಣೆಯಿಂದ ಇರ್ತದೆ. ಈ 3 ದಿನಗಳು ಕಾರ್ಯಕ್ರಮ ಯನ್ನಾಗರದಲ್ಲಿ ಎಲ್ಲಿ ನಡೆಯಲ್ಲ, ಅಷ್ಟು ಚೆನ್ನಾಗಿ ನಡೆಯುತ್ತೆ. ನಮ್ಮ ನಾಗೇಶ್ವರ ಸ್ವಾಮಿ ಅಂದರೆ ನಮ್ಮ ಯನ್ನಾಗರಕ್ಕೆ ಒಂದು ಅವ್ರದ್ದೇ ಒಂದು ಅಡಿಪಾಯ. ನಾಗರಾವ್ ಹುಟ್ಟಿರೋ ಊರಿದು. ಈ ನಾಗರಾವ್ ಹುಟ್ಟಿರೋ ಊರಿಂದ ಯನ್ನಾಗರ ಅಂತ ಹೆಸರು ಬರಬೇಕಾದ ಕಾರಣ ಆಯಪ್ಪನೇ. ಈ ನಮ್ಮೂರು ಇರೋದು ಅವರಿಂದನೇ. ಇದ್ ಕಡೆ ಪೂರ್ವಕ್ಕೆ ನಾಗೇಶ್ವರ ಸ್ವಾಮಿ, ಹತ್ರ ಉತ್ತರಕ್ಕೆ ಜ್ಯೋತಿಲಿಂಗ ಸ್ವಾಮಿ ಯಲ್ಲಮ್ಮ ದೇವರು, ದಕ್ಷಿಣಕ್ಕೆ ಯನ್ನಾಗರ ಕಟ್ಟೆ ಮೇಲೆ ಸಮಾಧಿ ಆಗಿರೋ ನಾಗೇಶ್ವರ. ಈ ಥರ ಅಷ್ಟದಿಗ್ಬದಿಗಳು ಆಗಿರೋವಂಥ ಯನ್ನಾಗರಕ್ಕೆ ಭೂಕೈಲಾಸ ಅಂತ ಹೆಸರು ಹೇಳ್ಬೋದು. ಅಷ್ಟೊಂದು ಪವಿತ್ರವಾದ ಭೂಮಿ ಇದು. ಈ ಭೂಮಿಯಲ್ಲಿ ಹುಟ್ಟಿದವರು ಸತ್ತಿದವರು ಇಬ್ಬರಿಗೂ ಮೋಕ್ಷ ಸಿಗುತ್ತೆ ಅಂತ ಸನ್ನಿವೇಶಗಳು, ಅಂತ ದೇವತೆಗಳೆಲ್ಲ ಸೇರಿ ಇಂದು ರಾತ್ರಿ 2 ರಿಂದ 3 ಗಂಟೆಗೆ ಕರಗ ಎತ್ತಾರೆ ವನ್ಯ ಕುಲಸ್ಥರು. ನಾವು ಗ್ರಾಮಸ್ಥರೆಲ್ಲ ಸೇರಿ ಒಗ್ಗಟ್ಟಾಗಿ ನಾವು ಯಾವುದೇ ಒಂದು ಮತ ಭೇದ, ಜಾತಿ ಭೇದ, ಮತ್ತೊಂದು ಏನಿಲ್ಲ, ಬಹಳ ಒಗ್ಗಟ್ಟಾಗಿ ನಾವು ದೇವತಾ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ತಂದೆ ಕಾಲದಿಂದಲೂ, ಅನಾದಿ ಕಾಲದಿಂದಲೂ ನಾವು ಅದೇ ಥರ ಹೆಂಗೆ ನಮ್ಮ ತಂದೆ ತಾತನವ್ರು ಮಾಡ್ಕೊಂಡು ಬಂದಿದ್ರು, ಅದೇ ಥರ ನಾವು ಕೈ ಜೋಡಿಸ್ಕೊಂಡು ಊರಲ್ಲೆಲ್ಲ ಅಣ್ಣ ತಮ್ಮಂದಿರ ಥರ ಈ ಕಾರ್ಯಕ್ರಮಗಳು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇಂದು ಸಂಜೆ 3 ಗಂಟೆ ರಾತ್ರಿಗೆ ಬಂದು ಭಕ್ತ ಮಹಾಶಯಗಳು ಕರಗ ಮಹೋತ್ಸವ ಮತ್ತು ಈ ಪಲ್ಲಕ್ಕಿ ಮಹೋತ್ಸವ ನೋಡಿ ಕಣ್ತುಂಬಿಕೊಂಡು ಈ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಳೆ ಬೆಳೆ ಸುಭಿಕ್ಷವಾಗಿ ಆಗಬೇಕು ಅಂತ ಎಲ್ಲ ದೇವತೆಗಳಲ್ಲಿ ಕೇಳಿ ಆಯುರಾರೋಗ್ಯ ಕೊಟ್ಟು ಎಲ್ಲ ದೇವತೆಗಳು ಎಲ್ಲರ ಜನಗಳನ್ನು ಕಾಪಾಡಬೇಕು ಅಂತ ಕೇಳ್ಕೊಳ್ತಾ